ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆಕ್ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಾಟೆಕ್ ಕನ್ನಡ ವಿಡಿಯೋದಲ್ಲಿ ವಿತೌಟ್ ಎನಿ ಕಾಂಪ್ಲಿಕೇಟೆಡ್ ಟ್ರಿಕ್ ಕಾರ್ ತಗೋಬೇಕಾದ್ರೆ ದುಡ್ಡನ್ನ ಹೇಗೆ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮ್ಮ ವ್ಯೂವರ್ ಒಬ್ಬರು ಮೆಸೇಜ್ ಮಾಡಿದರು, ನಿಮ್ಮ ವಿಡಿಯೋನ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ನಾನು ನೋಡಿಬಿಟ್ಟಿದ್ರೆ ಒಂದು 30,000 ಇನ್ಶೂರೆನ್ಸಲ್ಲಿ ಸೇವ್ ಆಗ್ತಿತ್ತು ಅಂತ. ಸೊ ಹೋಗ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ರಿನ್ಯೂವಲ್ ಮಾಡಿಸ್ಬೇಕಾದ್ರೆ ಸೇವ್ ಆಗುತ್ತೆ. ಈ ಟೆಕ್ನಿಕ್ನ ಯೂಸ್ ಮಾಡಿ ಅಂತ ಹೇಳಿದ್ದೀನಿ. ಆ್ಯಂಡ್ ದೀಪಾವಳಿ ಹಬ್ಬ ಬೇರೆ ಹೋಯ್ತು. ಎಷ್ಟೋ ಜನ ದೀಪಾವಳಿ ಹಬ್ಬಕ್ಕೆ ಕಾರ್ಗಳನ್ನ ಡೆಲಿವರಿ ತೊಗೊಂಡಿದ್ದೀರಾ, ಇಲ್ಲ ಕಾರ್ತಿಕ ಮಾಸ ಇನ್ನೂ ಮುಗಿದಿಲ್ಲ ಕಾರ್ಗಳನ್ನ ತೊಗೋಬೇಕು ಅಂತ ಪ್ಲ್ಯಾನಲ್ಲಿ ಇರೋರಿಗೆ ಈ ವಿಡಿಯೋ ನೋಡಿದ್ರು ಅಂತೂ ಒಳ್ಳೆ ದುಡ್ಡು ಸೇವ್ ಆಗುತ್ತೆ. ಅದ್ರ ಜೊತೆ ಹಳೆ ಕಾರ್ ಏನಾದರೂ ಇದ್ದರೆ ಅದಕ್ಕೆ ಇನ್ಶೂರೆನ್ಸ್ನ ರಿನ್ಯೂವಲ್ ಮಾಡಿಸ್ಲೇಬೇಕಾ, ಅದರಲ್ಲೂ ದುಡ್ಡು ಸೇವ್ ಆಗುತ್ತೆ. ಮಿಸ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ಇದೇ ಥರ ಕಂಟೆಂಟ್ಗಳು ವಿಡಿಯೋಗಳು ಬರ್ತಾ ಇರುತ್ತೆ. ಹಬ್ಬಗಳ ಸೀಸನ್ ಅಂದರೆ ಆಫರ್ ಸೀಸನ್ ಅಂತಲೇ ಅರ್ಥ. ಅದರಲ್ಲೂ ದೀಪಾವಳಿ ಹಬ್ಬಕ್ಕಂತೂ ಎಲ್ಲ ಬ್ರ್ಯಾಂಡ್ ಅವರು ಬಂಪರ್ ಆಫರ್ನೇ ಕೊಡ್ತಾರೆ. ಸೊ ನಮ್ಮನೇನಲ್ಲೂ ಏನಾದರೂ ಒಂದು ಪ್ರಾಡಕ್ಟ್ ತಗೋತೀವಿ ದೀಪಾವಳಿ ಹಬ್ಬಕ್ಕೆ. ಆ ಥರ ಈ ಸಲ ದೀಪಾವಳಿ ಹಬ್ಬಕ್ಕೆ ತುಂಬ ಜನ ಕಾರ್ಗಳನ್ನ ತೊಗೊಂಡ್ರಿ. ಆ್ಯಂಡ್ ಗೌರ್ಮೆಂಟ್ ಕಡೆಯಿಂದ ನಿಮಗಂತೂ ಭರ್ಜರಿ ಆಫರೇ ಕೊಟ್ಬಿಟ್ರು. 28% ಇದ್ದಿದ್ದು GSTನ 18%ಗೆ ತೊಗೊಂಬಂದರು. ಎಷ್ಟು ದುಡ್ಡು ಸೇವ್ ಆಯ್ತು ಹೇಳಿ. ಮಿಡ್ ಸೈಜ್ SUV ಮತ್ತು ಕಾಂಪ್ಯಾಕ್ಟ್ SUVಗಳಿಗೆ ರೆಡ್ಯೂಸ್ ಮಾಡಿದ್ರು. ಆ್ಯಂಡ್ ಇಷ್ಟಲ್ಲದೆ ದೀಪಾವಳಿ ಹಬ್ಬಕ್ಕೂ ಆಫರ್ಗಳಿತ್ತು. ಆ್ಯಂಡ್ ಇನ್ನೊಂದು ಜಾಗದಲ್ಲಿ ನೀವು ದುಡ್ಡನ್ನು ಸೇವ್ ಮಾಡ್ಬೋದು. ತುಂಬ ಜನ ಕಳ್ಕೊಳ್ಳೋದು ಇಲ್ಲೇ. ಎಲ್ಲಿ ಅಂದರೆ ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ನ ಡೀಲರ್ಶಿಪ್ಪಲ್ಲೇ ತೊಗೋಬೇಕು ಅನ್ನೋದು ಮ್ಯಾಂಡೇಟರಿ ಇಲ್ಲ. IRDA ಅಪ್ರೂವ್ ಆಗಿದೆ. ಆನ್ಲೈನಲ್ಲಿ ಕೂಡ ತೊಗೋಬೋದು. ಈಗಂತೂ ಆನ್ಲೈನ್ ಯುಗ. ಮನೆಯಲ್ಲಿ ಕೂತ್ಕೊಂಡು ಒಗ್ಗರಣೆ ಹಾಕೋಕ್ಕೆ ನೀವು ಎಣ್ಣೆ ಕಾಯಿಸೋದ್ರೊಳಗೆ ಸಾಸಿವೆನ ಮನೆ ಬಾಗಿಲಿಗೆ ತರಿಸ್ಕೋಬೋದು. ಅಂಥದ್ರಲ್ಲಿ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡೋದಕ್ಕೆ ಡೀಲರ್ಶಿಪ್ ತನಕ ಹೋಗ್ತೀರಾ, ಏಜೆಂಟ್ ತನಕ ಹೋಗ್ತೀರಾ? ಮನೆಯಲ್ಲಿ ಕೂತ್ಕೊಂಡು ಜಸ್ಟ್ ಮೊಬೈಲ್ ಇದ್ರೆ ಸಾಕು, ಇನ್ಶೂರೆನ್ಸ್ ರಿನ್ಯೂವಲ್ ಆಗುತ್ತೆ. ಅದು ಯಾವ ರೀತಿ ಅಂತ ಇವತ್ತು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನೀವೇನಾದರೂ ಒಂದು 20 ಲಕ್ಷದ ಕಾರ್ನ ಡೀಲರ್ಶಿಪ್ಪಲ್ಲಿ ತೊಗೋತಾ ಇದ್ದೀರಾ ಅಂದರೆ ಅಫ್ಕೋರ್ಸ್ ಡೀಲರ್ಶಿಪ್ಪಲ್ಲೇ ತೊಗೋಬೇಕು. ಇನ್ಶೂರೆನ್ಸ್ನ ಡೀಲರ್ಶಿಪ್ಪಲ್ಲಿ ತೊಗೋತಾ ಇದ್ದೀರಾ ಅಂದರೆ ನಿಯರ್ಲಿ 53,000 ಆಗುತ್ತೆ. ಅದೇ ನೀವೇನಾದರೂ ಸೇಮ್ ಕವರೇಜ್ ಸೇಮ್ IDV ವ್ಯಾಲ್ಯೂಗೆ ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿ 22,000 ಆಗುತ್ತೆ. ಡೈರೆಕ್ಟಾಗಿ 30,000 ಡಿಸ್ಕೌಂಟ್. ಏನಕ್ಕೆ ಇಷ್ಟೊಂದು ಗ್ಯಾಪ್ ಇದೆ ಗೊತ್ತಾ? ಡೀಲರ್ಶಿಪ್ನಲ್ಲಿ ಸ್ಪೆಸಿಫಿಕ್ ಇನ್ಶೂರರ್ ಹತ್ರ ಟೈಅಪ್ ಆಗಿರ್ತಾರೆ. ಏನು ಪ್ರೀಮಿಯಂ ವ್ಯಾಲ್ಯೂ ಇರುತ್ತೆ ಅದ್ರ ಮೇಲೆ ಕಮಿಷನ್ ಆ್ಯಡ್ ಆಗುತ್ತೆ. ಸೊ ಜಾಸ್ತಿ ಗ್ಯಾಪ್ ಆಗುತ್ತೆ. ನೀವು ಬೆಟರ್ ಕವರೇಜ್ಗೆ ಏನೋ ಪೇ ಮಾಡ್ತಾ ಇರ್ತೀರಾ, ಅದ್ರ ಜೊತೆ ಮಿಡಲ್ ಮ್ಯಾನ್ಗೂ ಸೇರಿಸಿ ಪೇ ಮಾಡ್ತೀರಾ. ಅದಕ್ಕೇನೆ ಜಾಸ್ತಿ ದುಡ್ಡನ್ನ ಕಳ್ಕೊತೀರಾ. ಸೊ ಒಂದು ಗೋಲ್ಡನ್ ರೂಲ್ ಹೇಳ್ತೀನಿ ಕೇಳಿ. ಸ್ಮಾರ್ಟ್ ಪೀಪಲ್ ದುಡ್ಡನ್ನ ಜಾಸ್ತಿ ಅರ್ನ್ ಮಾಡೋದ್ರ ಜೊತೆ ಸ್ಮಾರ್ಟಾಗಿ ಸೇವ್ ಕೂಡ ಮಾಡ್ತಾರೆ. ಅಂದರೆ ಫಸ್ಟ್ ಟೈಮ್ ನೀವು ಕಾರ್ನ ತೊಗೋಬೇಕಾದ್ರೆ ಇನ್ಶೂರೆನ್ಸ್ಗೆ ಏನೋ ಪೇ ಮಾಡ್ತೀರಾ, ಅದು ಲಾಸ್ಟಾ? ಇಲ್ಲ ತಾನೇ. ಪ್ರತಿ ವರ್ಷ ನೀವು ರಿನ್ಯೂವಲ್ ಮಾಡಿಸ್ಲೇಬೇಕಾಗತ್ತೆ. ಆ್ಯಂಡ್ ನಾನು ಏನು ಎಕ್ಸಾಂಪಲ್ ಕೊಟ್ಟೆ ಒಂದು SUV ಬಗ್ಗೆ, ಆ SUVದು ಕೊಟೇಶನ್ ತೊಗೊಳೋದಕ್ಕೆ ಡೀಲರ್ಶಿಪ್ಗೆ ಹೋದಾಗ ನಾನು ನೋಡಿದ್ದು 53,722 ರೂಪಾಯಿ ಇನ್ಶೂರೆನ್ಸ್ ಇತ್ತು. ಅದೇ ಸೇಮ್ ವೇರಿಯಂಟಿಗೆ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ 22,564 ರೂಪಾಯಿ, ಅಂದರೆ 31,158 ರೂಪಾಯಿ ಡೈರೆಕ್ಟಾಗಿ ಡಿಸ್ಕೌಂಟ್ ಆಯಿತು. ಸೊ ಪಾಲಿಸಿ ಬಜಾರ್ ಥರ ಪ್ಲಾಟ್ಫಾರ್ಮ್ ಏನಾದರೂ ಸಿಕ್ಕಿದ್ರೆ ಸೈಡ್ ಬೈ ಸೈಡ್ ಕೊಟೇಶನ್ನ ಚೆಕ್ ಮಾಡಿಕೊಂಡು ಯಾವ ಕವರೇಜ್ ಬೇಕು, ಯಾವ ಆ್ಯಡ್ ಆನ್ಸ್ ಬೇಕು ಅಂತ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೋದು. ನೋ ಸ್ಪ್ಯಾಮ್, ನೋ ಕನ್ಫ್ಯೂಷನ್, ಜಸ್ಟ್ ಸ್ಮಾರ್ಟ್ ಚಾಯ್ಸಸ್. ಎಲ್ಲ ಓಕೆ, ಆದರೆ ನಮ್ಮ ಕಾರಿಗೆ ಇನ್ಶೂರೆನ್ಸ್ ಏನಕ್ಕೆ ಬೇಕು? ನಮ್ಮ ಭಾರತದಲ್ಲಿ ಏನಿಲ್ಲ ಅಂದರೂ 30 ಕೋಟಿಗಿಂತ ಜಾಸ್ತಿ ಗಾಡಿಗಳು ಆನ್ ರೋಡ್ ಇದೆ, ರೋಡ್ ಮೇಲೆ ಓಡಾಡ್ತಿದ್ದಾವೆ. ಅದರಲ್ಲಿ 60% ಗಾಡಿಗಳಿಗೆ ಇನ್ಶೂರೆನ್ಸೇ ಇಲ್ವಂತೆ, ವ್ಯಾಲಿಡ್ ಇನ್ಶೂರೆನ್ಸ್. ಅಂದರೆ ಇನ್ಶೂರೆನ್ಸ್ ಇಲ್ಲದೆ ಡ್ರೈವ್ ಮಾಡಿದ್ರೆ 2,000 ಫೈನ್ ಆಗುತ್ತೆ. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಿಟ್ಬಿಟ್ರೆ ಈ ಇನ್ಶೂರೆನ್ಸ್ ನಮಗೆ ಮತ್ತು ನಮ್ಮ ಕಾರ್ಗೆ ಒಂದು ಫೈನಾನ್ಷಿಯಲ್ ಶೀಲ್ಡ್ ಇದ್ದಾಗೆ. ಏನಾದರೂ ಡಿಸಾಸ್ಟರ್ ಅಥವಾ ಆಕ್ಸಿಡೆಂಟ್ ಆಯಿತು ಅಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚಾಗೋದ್ರಿಂದ ಸೇವ್ ಮಾಡುತ್ತೆ. ಮತ್ತು ನೀವೇನಾದರೂ ಇನ್ಶೂರೆನ್ಸ್ನ ಆನ್ಲೈನಲ್ಲಿ ತಗೋತಾ ಇದ್ದೀರಾ ಅಂದರೆ ನಿಮಗೆ ಬೇಕಾಗಿರೋಂಥ ಕವರೇಜ್ನ ತೊಗೊಳೋದಕ್ಕೆ ಫ್ರೀಡಮ್ ಇರುತ್ತೆ. ಅದೇ ಡೀಲರ್ಶಿಪ್ಪಲ್ಲಿ ತೊಗೊಂಡ್ರೆ ಅವ್ರು ಏನು ಕೊಟ್ಟಿರ್ತಾರೆ, ಏನು ಆಫರ್ ಮಾಡಿರ್ತಾರೆ ಅದನ್ನು ಮಾತ್ರ ತೊಗೋಬೇಕಾಗತ್ತೆ. ಆನ್ಲೈನಲ್ಲಿ ಕಸ್ಟಮೈಸ್ ಮಾಡ್ಕೋಬೋದು, ಅದು ಕೂಡ ಲೋಯೆಸ್ಟ್ ಕಾಸ್ಟ್ನಲ್ಲಿ. ಸೊ ನೀವೇನಾದರೂ ಹೊಸ ಕಾರ್ ತೊಗೊಂಡು ಇನ್ಶೂರೆನ್ಸ್ ತೊಗೋತಾ ಇದ್ದೀರಾ ಅಂದರೆ ಮಸ್ಟ್ ಹ್ಯಾವ್ ಆ್ಯಡ್ ಆನ್ಸ್ ಏನು ಗೊತ್ತಾ? 0 ಡೆಪ್ರಿಸಿಯೇಷನ್ ಕವರ್. ನಾರ್ಮಲಾಗಿ ಏನಾಗುತ್ತೆ, ನೀವು ಕಾರನ್ನ ತೊಗೋಬೇಕಾದ್ರೆ 0 ಡೆಪ್ರಿಸಿಯೇಷನ್ ಕವರ್ ತೊಗೊಂಡಿಲ್ಲ ಅಂತಂದರೆ ಸೊ ಗ್ರ್ಯಾಜುವಲ್ ಆಗಿ ಇಯರ್ ಬೈ ಇಯರ್ ಕಾರ್ ವ್ಯಾಲ್ಯೂ, ಅದರಲ್ಲಿರೋಂಥ ಪಾರ್ಟ್ಸ್ ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಮುಂದೆ ಏನಾದರೂ ಆಕ್ಸಿಡೆಂಟ್ ಆಯಿತು, ಯಾವುದೋ ಒಂದು ಪಾರ್ಟ್ ಒಡೆದೋಯ್ತು ಅಂದಾಗ ಕ್ಲೈಮ್ ಮಾಡೋಕ್ಕೆ ಹೋದರೆ ಇನ್ಶೂರೆನ್ಸ್ ಅವರು ಎಷ್ಟು ಪೇ ಮಾಡ್ತಾರೆ ಗೊತ್ತಾ? ಡಿಪ್ರಿಷಿಯೇಟ್ ಆಗಿರೋದು, ಅಂದರೆ ಏನು ಅದರದ್ದು ವ್ಯಾಲ್ಯೂ ಕಳ್ಕೊಂಡಿರುತ್ತೆ ಅದನ್ನು ಕಿತ್ತಾಕ್ತಾರೆ. ಆ್ಯಕ್ಚುಯಲ್ ವ್ಯಾಲ್ಯೂ ಆ ಟೈಮ್ಗೆ ಏನಿರುತ್ತೆ ಅದನ್ನು ಮಾತ್ರ ಪೇ ಮಾಡ್ತಾರೆ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. 0 ಡೆಪ್ರಿಸಿಯೇಷನ್ ಕವರ್ನ ತೊಗೊಂಡಾಗ ಏನಾಗುತ್ತೆ, ನೀವು ಕಾರ್ ತೊಗೊಂಡು 10 ವರ್ಷ ಆಗಿದ್ದು ಅವಾಗ ಆಕ್ಸಿಡೆಂಟ್ ಆಗಿ ಬಂಪರ್ ಹೊಡೆದೋಯ್ತು, ಮಿರರ್ ಹೊಡೆದೋಯ್ತು, ಹೆಡ್ಲ್ಯಾಂಪ್ ಹೊಡೆದೋಯ್ತು ಅಂದ್ರೂ ಕ್ಲೈಮ್ ಮಾಡಿದಾಗ ಫುಲ್ ವ್ಯಾಲ್ಯೂ ಏನಿರುತ್ತೆ ಅದು ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೀವು ತೊಗೋಬೇಕಾಗಿರೋಂಥ ವೆರಿ ಇಂಪಾರ್ಟೆಂಟ್ ಆ್ಯಡ್ ಆನ್ ಯಾವ್ದು ಗೊತ್ತಾ? ಇಂಜಿನ್ ಪ್ರೊಟೆಕ್ಷನ್. ಏನಕ್ಕೆ ಬೇಕು? ಬೆಂಗಳೂರಿನಲ್ಲಿ ಮೆಜಾರಿಟಿ ಎಲ್ಲರೂ ಕೆರೆಗಳಲ್ಲೇ ಕಟ್ಬಿಟ್ಟಿದ್ದಾರೆ ಮನೇನ. ಫ್ಲಡ್ ಆಯಿತು, ಸಿಕ್ಕಾಪಟ್ಟೆ ಮಳೆ ಬಂತು ಅಂದರೆ ಕಾರ್ ಒಳಗಿರೋಂಥ ಇಂಜಿನ್ ತನಕ ನೀರು ತಲುಪುತ್ತೆ. ಸ್ಟ್ಯಾಂಡರ್ಡ್ ಇನ್ಶೂರೆನ್ಸ್ ಇತ್ತು ಅಂದ್ಕೊಳ್ಳಿ, ಪಕ್ಕ ನಿಮ್ಮ ಇಂಜಿನ್ ರಿಪೇರ್ ಆಗಲ್ಲ. ರಿಪೇರ್ ಮಾಡಿಸ್ಬೇಕು ಅಂದರೆ ಹೆವಿ ದುಡ್ಡನ್ನ ಖರ್ಚು ಮಾಡಬೇಕು. ಅದೇ ಏನಾದರೂ ಇಂಜಿನ್ ಪ್ರೊಟೆಕ್ಷನ್ ಆ್ಯಡ್ ಆನ್ ತೊಗೊಂಡಿದ್ದೀರಾ ಅಂದರೆ ಎಲ್ಲ ಎಕ್ಸ್ಪೆನ್ಸಸ್ನು ಇನ್ಶೂರೆನ್ಸ್ ಅವರು ನೋಡ್ಕೊತಾರೆ. ನಂದೇ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಗಾಡಿನ ನಿಯರ್ಲಿ ಇಷ್ಟು ಹೈಟ್ ನೀರಲ್ಲಿ ಹೊರಗೆ ತೆಗೆದಿದ್ದೀನಿ. 2 ವರ್ಷ ಸಿಕ್ಕಾಪಟ್ಟೆ ಮಳೆ ಆಗಿ ನಾನು ಹಳ್ಳಿನಲ್ಲಿ ಇದ್ದರೂ ಕೂಡ ಕೆರೆ ಕಟ್ಟೆಗಳು ಜಾಸ್ತಿ ಇದ್ದಿದ್ದರಿಂದ ನೀರು ನುಗ್ಬಿಡ್ತು ಮನೆ ಹತ್ರ. ಅಂಥ ನೀರಿನಲ್ಲಿ ನಿಯರ್ಲಿ 1 ಕಿಲೋಮೀಟರ್ ದೂರ ಈ ಗಾಡಿನ ಹೊರಗೆ ತೆಗೆದಿದ್ದೀನಿ.
ಯಾವ ಧೈರ್ಯ ಇತ್ತು ಗೊತ್ತಾ? ನನ್ನ ಗಾಡಿಗೆ ಇಂಜಿನ್ ಪ್ರೊಟೆಕ್ಷನ್ ಇತ್ತು, ಏನೇ ಹಾಳಾದರೂ ಇನ್ಶೂರೆನ್ಸ್ ಅವರು ನೋಡ್ಕೋತಿದ್ರು. ಸೊ ಬೆಟರ್ ಟು ಗೋ ಫಾರ್ ಇಂಜಿನ್ ಪ್ರೊಟೆಕ್ಷನ್. ನೆಕ್ಸ್ಟ್ ನೀವು ತಗೋಬೇಕಾಗಿರೋದು ರಿಟರ್ನ್ ಟು ಇನ್ವಾಯ್ಸ್. ಏನಕ್ಕೆ ಗೊತ್ತಾ? ನಿಮ್ಮ ಗಾಡಿ ಯಾರಾದರೂ ಕದ್ಬಿಟ್ರು, ಸಿಗಲೇ ಇಲ್ಲ, ಅಕಸ್ಮಾತಾಗಿ ಆಕ್ಸಿಡೆಂಟ್ ಆಗಿ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ, ರಿಪೇರೇ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ. ರಿಟರ್ನ್ ಟು ಇನ್ವಾಯ್ಸ್ ಇದ್ದಾಗ ಏನು ಇನ್ವಾಯ್ಸಲ್ಲಿ ವ್ಯಾಲ್ಯೂ ಇರುತ್ತಲ್ವ, ರಿಜಿಸ್ಟ್ರೇಷನ್ ಮತ್ತು ರೋಡ್ ಟ್ಯಾಕ್ಸ್ ಸೇರಿ ಆ ಫುಲ್ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ. ನೆಕ್ಸ್ಟು RSA ತಗೋಬೇಕಾಗತ್ತೆ, ಅಂದರೆ ರೋಡ್ ಸೈಡ್ ಅಸಿಸ್ಟೆನ್ಸ್. ನೀವೆಲ್ಲಾದರೂ ಟ್ರಿಪ್ ಹೋಗಿರ್ತೀರಾ ಫ್ಯಾಮಿಲಿ ಜೊತೆ ಅಂದ್ಕೊಳ್ಳಿ, ಯಾವುದೋ ಒಂದು ರೋಡಲ್ಲಿ ಪಂಕ್ಚರ್ ಆಗೋಯ್ತು, ಫ್ಯೂಲ್ ಖಾಲಿ ಆಗೋಯ್ತು, ಬ್ಯಾಟ್ರಿ ಡೆಡ್ ಆಯಿತು, ಗಾಡಿ ಸ್ಟಾರ್ಟೇ ಆಗ್ತಾ ಇಲ್ಲ ಅಂದಾಗ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಗಾಡಿ ಟೋ ಮಾಡಬೇಕಾ, ಜಂಪ್ ಸ್ಟಾರ್ಟ್ ಮಾಡಬೇಕಾ, ಎಮರ್ಜೆನ್ಸಿ ಫ್ಯೂಲ್ ಬೇಕಾ, ಅಥವಾ ಟೈರ್ನೇ ಚೇಂಜ್ ಮಾಡಬೇಕಾ, ಎಲ್ಲದು ಕವರ್ ಆಗಿರುತ್ತೆ. ಕೊನೆಯದಾಗಿ ಕೀ ಆ್ಯಂಡ್ ಟೈರ್ ಕವರ್. ಈಗ ನಮ್ಮ ಗಾಡಿಗಳ ಕೀ ಅಂತೂ, ಈ ಕೀ ಫಾಬ್ ಅಂತೂ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್. ಕಳೆದೋಯ್ತು, ಅಕಸ್ಮಾತ್ ಯಾರೋ ಕದ್ಬಿಟ್ರು ಅಂದರೆ ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ. ಅದೇ ಏನಾದರೂ ಕೀ ಆ್ಯಂಡ್ ಟೈರ್ ಕವರ್ ಇತ್ತು ಅಂತಂದರೆ ಇನ್ಶೂರೆನ್ಸ್ ಅವರೇ ಪೇ ಮಾಡ್ತಾರೆ ನಿಮ್ಮ ಕೀ ತೊಗೊಳೋದಕ್ಕೆ. ಆ್ಯಂಡ್ ಈವನ್ ಟೈರ್ಗೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ನಂದು ಟೈರ್ ಕವರ್ ಇದ್ದಿದ್ದರಿಂದ ಸೈಡ್ ವಾಲ್ ಡ್ಯಾಮೇಜ್ ಆಗಿ 2 ಟೈರ್ ಹೋಯಿತು, ಇನ್ಶೂರೆನ್ಸಿಂದನೇ ಕವರ್ ಆಯಿತು. ಮತ್ತು ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಎಲ್ಲ ಆ್ಯಡ್ ಆನ್ಸ್ನ ಚೀಪರ್ ಪ್ರೈಸ್ನಲ್ಲಿ ವಿತ್ ಟ್ರಾನ್ಸ್ಪರೆನ್ಸಿ ಆನ್ಲೈನಲ್ಲಿ ತೊಗೋಬೋದು. ಅದೇ ಡೀಲರ್ಶಿಪ್ಪಲ್ಲಿ ಆದರೆ ಒಂದು ಬಂಡಲ್ ಮಾಡಿ ಹೈಯರ್ ಪ್ರೈಸ್ನಲ್ಲಿ ಕೊಡ್ತಾರೆ, ಅದನ್ನು ನೀವು ತೊಗೊಂಡ್ರೆ ನಿಮಗೆ ಲಾಸು. ಆನ್ಲೈನಲ್ಲಿ ಆದರೆ ರಿವ್ಯೂಸ್ನ ಓದ್ಕೊಂಡು, ಕೊಟೇಷನ್ನ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿಕೊಂಡು, ಮತ್ತೆ ವಿತ್ ನೋ ಹಿಡನ್ ಚಾರ್ಜಸ್ ನೀವು ಇನ್ಶೂರೆನ್ಸ್ನ ತಗೋಬಹುದು. ಒಂದು ಸಲ ಯೋಚನೆ ಮಾಡಿ, ಒಂದು ಹೊಸ ಕಾರ್ ತಗೋಬೇಕಾದ್ರೆ 5,000 ಡಿಸ್ಕೌಂಟ್ಗೆ ಎಷ್ಟೆಲ್ಲ ಒದ್ದಾಡ್ತೀವಿ, ಆದರೆ ಇನ್ಶೂರೆನ್ಸಲ್ಲಿ 20,000 ರಿಂದ 30,000 ಎಕ್ಸ್ಟ್ರಾ ಪೇ ಮಾಡಿರ್ತೀವಿ. ಸೊ ನಾವು ಮಾಡಬೇಕಾಗಿರೋದು ಸ್ಟ್ರಾಟಜಿಕಲಿ ಎಲ್ಲದನ್ನು ಕಂಪೇರ್ ಮಾಡಿ ಕಾನ್ಷಿಯಸ್ಲಿ ಡಿಸೈಡ್ ಮಾಡಿದಾಗ ಫೈನಾನ್ಷಿಯಲಿ ಸ್ಮಾರ್ಟ್ ಆಗ್ತೀವಿ. ಇನ್ನು ಇಷ್ಟೆಲ್ಲ ಇನ್ಶೂರೆನ್ಸ್ ಬಗ್ಗೆ ನಾನು ನಿಮಗೆ ಹೇಳಿದ್ಮೇಲೆ, ನೀವು ಕೇಳಿಸ್ಕೊಂಡ್ಮೇಲೆ ನಿಮ್ಮ ಕೊನೆಯ ಪ್ರಶ್ನೆ, ಇನ್ಶೂರೆನ್ಸ್ ಎಲ್ಲಿ ತಗೊಳ್ಳೋದು? ಪಾಲಿಸಿ ಬಜಾರ್ ಥರ ಒಂದು ಟ್ರಸ್ಟೆಡ್ ಸೈಟ್ ಇದ್ದಾಗ ಮಲ್ಟಿಪಲ್ ಇನ್ಶೂರರ್ ಕಡೆಯಿಂದ ಕೊಟೇಷನ್ ತಗೋಬಹುದು, ಕವರೇಜ್ನ ಕಂಪೇರ್ ಮಾಡ್ಬೋದು, ಆ್ಯಂಡ್ ನಿಮ್ಮ ಫೈನಾನ್ಷಿಯಲ್ ಡಿಸಿಷನ್ನ ಕಂಟ್ರೋಲಿಗೆ ತಗೋಬಹುದು. ಆ್ಯಂಡ್ ಪಾಲಿಸಿ ಬಜಾರ್ನಲ್ಲಿ ಲೋಯೆಸ್ಟ್ ಪ್ರೀಮಿಯಂ ಗ್ಯಾರಂಟಿ ಇದೆ, ಅದು ಕೂಡ ವಿತಿನ್ 5 ಮಿನಿಟ್ಸಲ್ಲಿ. ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಹಳೆ ಕಾರ್ ಇದ್ದರೆ, ನಂತರ ಹಳೆ ಕಾರಲ್ಲ, ನಂದು ಹೊಸ ಕಾರೇ, ಈ ಥರ ಒಂದು ಕಾರ್ ಇದ್ದು ಇನ್ಶೂರೆನ್ಸ್ ರಿನಿವಲ್ ಮಾಡಿಸ್ಬೇಕು ಅಂತ ಇದ್ದರೆ ಅದನ್ನು ಕೂಡ ಈಸಿಯಾಗಿ ಮಾಡಿಸ್ಬೋದು. ಯಾವ IDV ವ್ಯಾಲ್ಯೂ, ಯಾವ ಆ್ಯಡ್ ಆನ್ಸ್ ಬೇಕು, ಯಾವ ಕವರೇಜ್ ಬೇಕು, ನೀವೇ ಸೆಲೆಕ್ಟ್ ಮಾಡ್ಕೋಬೋದು, ಕಸ್ಟಮೈಸ್ ಮಾಡ್ಕೋಬೋದು. ಅದ್ರ ಜೊತೆ ನೋ ಕ್ಲೈಮ್ ಬೋನಸ್ ಕೂಡ ಅದೇ ರೀತಿ ಉಳಿಸ್ಕೋಬೋದು. ಇನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವೆಲ್ಲೋ ಒಂದು ಕಡೆ 10 ರೂಪಾಯಿ, 500 ರೂಪಾಯಿ, 1000 ರೂಪಾಯಿನ ಸೇವ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಇನ್ಶೂರೆನ್ಸ್ನಲ್ಲಿ 30,000 ರೂಪಾಯಿ ಸೇವ್ ಮಾಡಿದ್ದೀರಾ ಅಂದರೆ ಅದು ನಿಮ್ಮ ಫ್ಯೂಚರ್ನಲ್ಲಿ ಪೇ ಮಾಡುತ್ತೆ. EMI ಆಗಿರ್ಬೋದು, ಟ್ರಾವೆಲ್ ಪ್ಲ್ಯಾನ್ಗಾಗಿರ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ಈವೆಂಟ್ಗಾಗಿರ್ಬೋದು. ಸೊ ಇದೆಲ್ಲದಕ್ಕೂ ನೀವು ಮಾಡಬೇಕಾಗಿರೋದು ಸ್ಮಾರ್ಟ್ ಚಾಯ್ಸ್ ಅಥವಾ ಸ್ಮಾರ್ಟ್ ಕ್ಲಿಕ್. ಸೊ ಈ ಹಬ್ಬದ ಸೀಸನ್ಗೆ ನೀವೇನಾದರೂ ಹೊಸ ಕಾರ್ ತೊಗೋತಾ ಇದ್ದೀರಾ ಅಂದರೆ ನೀವು ಮಾಡಬೇಕಾಗಿರೋದು ಡೈರೆಕ್ಟಾಗಿ ಡೀಲರ್ಶಿಪ್ಪಿಗೆ ಹೋಗಿ ಇನ್ಶೂರೆನ್ಸ್ ಕೊಟೇಷನ್ ತೊಗೊಳ್ಳಿ, ಸೇಮ್ ಪಾಲಿಸಿ, ಸೇಮ್ IDV ವ್ಯಾಲ್ಯೂ, ಅದನ್ನೆಲ್ಲ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ, ಪ್ರೀಮಿಯಂ ಕಂಪೇರ್ ಮಾಡಿ, IDV ವ್ಯಾಲ್ಯೂ ಕಂಪೇರ್ ಮಾಡ್ಕೊಳ್ಳಿ, ಆ್ಯಡ್ ಆನ್ಸ್ ಕಂಪೇರ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ತೊಗೊಳ್ಳಿ. ಸೊ ಏನಿಲ್ಲ ಅಂದರೂ ಆನ್ ಆನ್ ಆವರೇಜ್ 15,000 ರಿಂದ 30,000ವರೆಗೂ ಆನ್ಲೈನಲ್ಲಿ ಸೇವ್ ಮಾಡ್ಬೋದು ವಿತೌಟ್ ಕಾಂಪ್ರಮೈಸ್. ಈಗ ನಾನು ಪಾಲಿಸಿ ಬಜಾರ್ ವೆಬ್ಸೈಟ್ನಲ್ಲಿ ಹೊಸ ಕಾರ್ಗೆ ಇನ್ಶೂರೆನ್ಸ್ ತಗೊಳ್ಳೋದಾಗಿರ್ಬೋದು, ಹಳೆ ಕಾರ್ಗೆ ರಿನಿವಲ್ ಮಾಡಿಸೋದು ಹೇಗೆ ಅಂತ ತೋರಿಸ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಪಾಲಿಸಿ ಬಜಾರ್ ವೆಬ್ಸೈಟ್ಗೆ ಹೋಗ್ತೀರಾ. ಕ್ಲಿಕ್ ಇಯರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಯಾವ ಊರು ಅಂತ ಕೇಳುತ್ತೆ, ಅಂದರೆ ಯಾವ ಸಿಟಿ ಅಂತ ಕೇಳುತ್ತೆ. ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಬ್ರ್ಯಾಂಡ್ ಕಿಯಾ, ಮಾಡೆಲ್ ಸೆಲ್ಟೋ ಸೆಲೆಕ್ಟ್ ಮಾಡ್ಕೋತೀನಿ. ಪೆಟ್ರೋಲ್ ಆರ್ ಡೀಸೆಲ್ ಅಂತ ಕೇಳ್ತಾ ಇದೆ, ನಾನು ಪೆಟ್ರೋಲ್ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ವೇರಿಯಂಟ್ ಬಂದು HTK ಪ್ಲಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ನಮ್ಮ ಹೆಸರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ವ್ಯೂ ಪ್ರೈಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾರ್ ಡೆಲಿವರಿ ಯಾವಾಗ ತಗೊಳ್ಳೋಕೆ ಪ್ಲಾನ್ ಇದೆ ಅಂತ ಕೇಳುತ್ತೆ. ಇವತ್ತ ನಾಳೆನಾ, ವಿತಿನ್ 7 ಡೇಸ್, 15 ಡೇಸ್, 30 ಡೇಸ್ ಅಂತ ಕೇಳುತ್ತೆ. ನಾನು ವಿತಿನ್ ನೆಕ್ಸ್ಟ್ 15 ಡೇಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ವಿತೌಟ್ ಯಾವುದೇ ಆಡ್ ಆನ್ಸ್, ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಎಷ್ಟಿದೆ, ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಕವರೇಜ್ ಎಷ್ಟಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಓರಿಯೆಂಟಲ್ ಇನ್ಶೂರೆನ್ಸ್ ಕಡೆಯಿಂದ 14,000ದಿಂದ ಪ್ರೀಮಿಯಂ ಸ್ಟಾರ್ಟ್ ಆಗ್ತಾ ಇದೆ. ನಮಗೆ ಆಡ್ ಆನ್ಸ್ ಕೂಡ ಬೇಕಲ್ವಾ, ಆಡ್ ಆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. 0 ಡೆಪ್ರಿಸಿಯೇಷನ್, 24/7, ನೆಕ್ಸ್ಟ್ ಇಂಜಿನ್ ಪ್ರೊಟೆಕ್ಷನ್ ಮತ್ತೆ ಕನ್ಸ್ಯೂಮಬಲ್ ಸೆಲೆಕ್ಟ್ ಮಾಡ್ಕೊಂಡು ಅದರ್ ಆಡ್ ಆನ್ಸ್ ಅಲ್ಲಿ ಕೀ ಅಂಡ್ ಲಾಕ್ ರಿಪ್ಲೇಸ್ಮೆಂಟ್, ಇನ್ವಾಯ್ಸ್ ಪ್ರೈಸ್ ಕವರ್, ಟೈರ್ ಪ್ರೊಟೆಕ್ಟರ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಗೆ ಕೆಳಗೆ ಸ್ಲೈಡ್ ಮಾಡ್ಕೊಂಡು ಹೋದ್ರೆ ಎಲ್ಲಾ ಇನ್ಶೂರರ್ಸ್ ಕಡೆಯಿಂದ ಎಷ್ಟೆಲ್ಲ ಪ್ರೀಮಿಯಂ ಇದೆ ಅಂತ ತೋರಿಸ್ತಾ ಇದೆ. ಅಷ್ಟಲ್ಲದೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಇನ್ಶೂರರ್ ಕಡೆಯಿಂದ ಏನೆಲ್ಲ ಸಿಗ್ತಾ ಇದೆ ಅಂತ ಕೂಡ ತೋರಿಸ್ತಾ ಇದೆ. 5 ಡೇಸ್ ರಿಪೇರ್ ಗ್ಯಾರಂಟಿ ಇದೆ, ರಿಪೇರ್ ವಾರಂಟಿ ಇದೆ, ಫ್ರೀ ಪಿಕಪ್ ಅಂಡ್ ಡ್ರಾಪ್ ಇದೆ, 0 ಪೇಪರ್ ಕ್ಲೈಮ್ಸ್ ಇದೆ, ಸೆಲ್ಫ್ ವಿಡಿಯೋ ಕ್ಲೈಮ್ ಮಾಡಬಹುದು, ಫ್ರೀ ಗ್ಯಾರೇಜ್ ಬೆನಿಫಿಟ್ಸ್ ಕೂಡ ಇದೆ, ಅಂಡ್ ಕ್ಯಾಶ್ಲೆಸ್ ಎನಿವೇರ್ ಅಂತ ತೋರಿಸ್ತಾ ಇದೆ. ಸೊ ಈ ತರ ನಿಮಗೆ ಬೇಕಾಗಿರುವಂತ ಆಡ್ ಆನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇಷ್ಟ ಆಗುವಂತ, ನಿಮಗೆ ಸೂಟ್ ಆಗುವಂತ ಇನ್ಶೂರರ್ ಕಡೆಯಿಂದ ನಿಮ್ಮ ಕಾರ್ಗೆ ಇನ್ಶೂರೆನ್ಸ್ ನ ತಗೋಬಹುದು. ಅದೇ ನೀವೇನಾದ್ರೂ ಓಲ್ಡ್ ಕಾರ್ಗೆ ರಿನಿವಲ್ ಮಾಡಿಸ್ತಾ ಇದ್ದೀರಾ ಇನ್ಶೂರೆನ್ಸ್ ನ ಅಂದ್ರೆ ಹೋಮ್ ಪೇಜಿಗೆ ಹೋಗಿ ನಿಮ್ಮ ಕಾರ್ ನಂಬರ್ ನ ಮೆನ್ಷನ್ ಮಾಡಿ ಮತ್ತೆ ನಿಮ್ಮ ಹೆಸರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ವ್ಯೂ ಪ್ರೈಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಮಲ್ಟಿಪಲ್ ಇನ್ಶೂರರ್ ಕಡೆಯಿಂದ ಇನ್ಶೂರೆನ್ಸ್ ಎಷ್ಟಿದೆ ಪ್ರೀಮಿಯಂ ಅಂತ ತೋರಿಸುತ್ತೆ. ಅದಕ್ಕಿಂತ ಮುಂಚೆ ಸೆಲೆಕ್ಟ್ IDV ಅಂತ ತೋರಿಸ್ತಾ ಇದೆ. ಮಿನಿಮಮ್ IDV 2,55,000 ಇದೆ. ನಾನು ಮ್ಯಾಕ್ಸಿಮಮ್ IDV ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತ IDV ವ್ಯಾಲ್ಯೂಗೆ ಇಲ್ಲಿ ನೋಡ್ತಾ ಇರಬಹುದು 5,894 ರೂಪಾಯಿ ಪ್ರೀಮಿಯಂ ಆಗುತ್ತೆ ಅಂತ ತೋರಿಸ್ತಾ ಇದೆ. ಈಗ ಯಾವುದೇ ಆಡ್ ಆನ್ಸ್ ಆಡ್ ಆಗಿಲ್ಲ. ಮತ್ತೆ ನಾನು ಆಡ್ ಆನ್ಸ್ ನ ಆಡ್ ಮಾಡೋದಕ್ಕೆ ಆಡ್ ಆನ್ ಸೆಕ್ಷನ್ ಗೆ ಹೋಗಿ 0 ಡೆಪ್ರಿಸಿಯೇಷನ್, ರೋಡ್ ಸೈಡ್ ಅಸಿಸ್ಟೆನ್ಸ್, ಇಂಜಿನ್ ಪ್ರೊಟೆಕ್ಷನ್, ಕನ್ಸ್ಯೂಮಬಲ್ಸ್, ಕೀ ಅಂಡ್ ಲಾಕ್ ರಿಪ್ಲೇಸ್ಮೆಂಟ್ ಮತ್ತೆ ಇನ್ವಾಯ್ಸ್ ಪ್ರೈಸ್ ಕವರ್ ಜೊತೆಗೆ ಟೈರ್ ಪ್ರೊಟೆಕ್ಟರ್ ಕೂಡ ಸೆಲೆಕ್ಟ್ ಮಾಡ್ಕೋತೀನಿ. ಇನ್ನ ಲಾಸ್ ಆಫ್ ಪರ್ಸನಲ್ ಬಿಲಾಂಗಿಂಗ್ಸ್ ಮತ್ತೆ ಡೈಲಿ ಅಲೋಯನ್ಸ್ ನಿಮಗೆ ಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಆಲ್ಮೋಸ್ಟ್ 6 ರಿಂದ 7 ಆಡ್ ಆನ್ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು 13,840 ರೂಪಾಯಿಂದ ಇನ್ಶೂರೆನ್ಸ್ ಪ್ರೀಮಿಯಂ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಕೆಳಗೆ ಸ್ಲೈಡ್ ಮಾಡ್ಕೊಂಡು ಹೋದ್ರೆ ಮಲ್ಟಿಪಲ್ ಇನ್ಶೂರರ್ಸ್ ಕಡೆಯಿಂದ ಕೊಟೇಶನ್ಸ್ ಇದೆ. ನಮಗೆ ಬೇಕಾಗಿರುವಂತ ನಮಗೆ ಬೆಸ್ಟ್ ಸೂಟ್ ಆಗುವಂತ ಪ್ರೀಮಿಯಂ ನ ತಗೋಬಹುದು.